ಹೃದಯಾಘಾತದಿಂದ 6 ವರ್ಷದ ಬಾಲಕ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಶಾಲೆಯಲ್ಲಿಯೇ ಹೃದಯಾಘಾತದಿಂದ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ಹಾಳಸಸಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹಾಳಸಸಿ ಗ್ರಾಮ. ಇದೇ ಗ್ರಾಮದಲ್ಲಿ 6 ವರ್ಷದ ತ್ರಿಲೋಕ್ ಜೈನ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ. ಕೊಡನವಳ್ಳಿ ಗೌತಮ್ ಶಿಲ್ಪಾ ದಂಪತಿಯ ಪುತ್ರನಾಗಿದ್ದಾನೆ ತ್ರಿಲೋಕ್. ಶಾಲಾ ಆವರಣದಲ್ಲಿ ಆಟವಾಡುವಂತಹ ಸಂದರ್ಭದಲ್ಲಿ ಕುಸಿದು ಬಿದ್ದು ಈ ಪುಟ್ಟ ಬಾಲಕ ಸಾವನ್ನಪ್ಪಿದ್ದಾನೆ. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಕೊನೆಯುಸಿರೆಳೆದಿದ್ದಾನೆ ಅಂತ ತಿಳಿದು ಬರ್ತಾರೆ. ಹೃದಯಾಘಾತದಿಂದಾಗಿ 6 ವರ್ಷದ ಬಾಲಕ ಸಾವನ್ನಪ್ಪಿದ್ದು ಇದು ಹಠಾತ್ ನಿಧನವೋ ಅಥವಾ ಹೃದಯ ಸಂಬಂಧಿ ಕಾಯಿಲೆ ಏನಾದರೂ ಈ ಪುಟಾಣಿಗೆ ಏನಾದರೂ ಇತ್ತ ಅನ್ನೋದ್ರ ಬಗ್ಗೆನಷ್ಟೇ ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಈಗಾಗಲೇ ಶಾಲೆ ಪ್ರಾರಂಭ ಆಗಿದೆ. ಶಾಲೆಯ ಆವರಣದಲ್ಲೇ ಆಟ ಆಡ್ತಿರ್ತಾನೆ ಪುಟ್ಟ ಬಾಲಕ 6 ವರ್ಷದ ತ್ರಿಲೋಕ್ ಜೈನ್. ಆಟವಾಡುವಂತಹ ಸಂದರ್ಭದಲ್ಲೇ ಏಕಾಏಕಿ ಕುಸಿದು ಬೀಳ್ತಾನೆ. ಕುಸಿದು ಬೀಳ್ತಾ ಇದ್ದಂತೆ ಆತನನ್ನು ಆಸ್ಪತ್ರೆಗೆ ಸಾಗಿಸುವಂತಹ ಎಲ್ಲ ಪ್ರಯತ್ನಗಳಾಗುತ್ತೆ. ಆದರೆ ಮಾರ್ಗ ಮಧ್ಯದಲ್ಲಿಯೇ ಕೊನೆಯುಸಿರೆಳೆದಿದ್ದಾನೆ ತ್ರಿಲೋಕ್. ಆರೋಗ್ಯ ಸಂಬಂಧಿ ಕಾಯಿಲೆಗಳೇನಾದರೂ ಈ ಹಿಂದಿನಿಂದಲೂ ಏನಾದರೂ ಇತ್ತ ಅಥವಾ ಏಕಾಏಕಿ ಒಂದು ಹಠಾತ್ ನಿಧನವ ಏನು ಅನ್ನತ್ತ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಇತ್ತೀಚೆಗೆ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹಿಂದೆಲ್ಲ ವಯೋಸಹಜ ಕಾಯಿಲೆಯಾಗಿದ್ದು ಕಾಣಿಸ್ಕೊಳ್ತಾ ಇತ್ತು ಅಥವಾ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಏನಾದರೂ ಇದ್ದರೆ ಈ ರೀತಿ ಹೃದಯಾಘಾತಗಳಾಗ್ತಾ ಇತ್ತು. ಆದರೆ ಈಗ ಸಣ್ಣ ಪುಟ್ಟ ಮಕ್ಕಳುಗಳು ಕೂಡ ಹೃದಯಾಘಾತದಿಂದ ಬಲಿಯಾಗ್ತಾ ಇರೋದು ನಿಜಕ್ಕೂ ಕೂಡ ಆತಂಕವನ್ನು ಹೆಚ್ಚು ಮಾಡ್ತಾ ಇದೆ. ಹಾಳಸಸಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಈ ಪುಟ್ಟ ಬಾಲಕ ಓದ್ತಾ ಇರ್ತಾರೆ, 1ನೇ ತರಗತಿ. ಆಟವಾಡುವಂತಹ ಸಂದರ್ಭದಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾನೆ.